ನಮ್ಮ ನಗರಸಭೆ 3 ವರ್ಷ 2 ತಿಂಗಳಾಯಿತು. ನಮ್ಮ ನಗರಸಭೆ ನಾವು ಈ ನೂತನ ಸದಸ್ಯರಾಗಿ ಆಯ್ಕೆ ಆಗಿ ನಾವೆಲ್ಲ ಅದರಲ್ಲೂ ಕೂಡ 2 ವರ್ಷಗಳಿಂದ 3 ವರ್ಷ 2 ತಿಂಗಳಿಂದಲೂ ಕೂಡ ನಮ್ಮ ನಗರಸಭೆ ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಅದ್ರ ಜೊತೆಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವರಿದ್ದಂಥ ಅವಧಿಯಲ್ಲಿ ನಮಗೆ ಸುಮಾರು ಅನೇಕ ಕಾಮಗಾರಿಗಳನ್ನು 1300 ಕೋಟಿಯನ್ನ ಈ ನಗರಕ್ಕೆ ಹಣವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈಗಾಗಲೇ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಬೇಕಾಗಿತ್ತು, ಅದರ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಮತ್ತೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ರಾಮನಗರ ಜಿಲ್ಲೆಗೆ ಯಾವ ಒಂದು ಸವಲತ್ತನ್ನು ಕೊಡದೆ ಒಂದು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ನಗರಸಭೆಯ ಒಂದು UIDMC ಸ್ಕೀಮ್ ಏನಿತ್ತು 30 ಕೋಟಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ತಂದಿದ್ರು, ಆ ಹಣನ ಇವತ್ತು ನಾವು ಈಗಾಗಲೇ 15 ಕೋಟಿಯನ್ನ ವಿನಿಯೋಗ ಮಾಡಿದ್ವಿ. ಮುಖ್ಯಮಂತ್ರಿಗಳ ಒಂದು ಹಣದಿಂದ 8 ಕೋಟಿ 70 ಲಕ್ಷ ಈಗ ರಿಲೀಸ್ ಆಗಿದೆ, ಇನ್ನೂ 17 ಕೋಟಿ ಬಾಕಿ ಇದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಆಗಿದ್ದಾಗ ಸ್ಲಂ ಬೋರ್ಡಿನ 32 ಕೋಟಿಯನ್ನು ತಂದ್ರು. ಆದ್ರೆ ಈ ಸರ್ಕಾರ ಬಂದ ಮೇಲೆ ಅಲ್ಲಿನ ಒಂದು ರೈತರು ಗಲಾಟೆಯನ್ನು ಮಾಡಿದ ಮೇಲೆ ಆ ಒಂದು ಮನೆಯೆಲ್ಲ ಕಟ್ಕೊಡೋದಕ್ಕೆ ನಮಗೆ ಬಹಳ ವಿಳಂಬ ಆಗ್ತಾ ಇದೆ. ಆದ್ರೂ ಅದು ಇನ್ನು ಕೆಲವೇ ದಿನಗಳಲ್ಲಿ ಅಧಿಕಾರಿಗಳು ಮುಗಿಸ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ನಗರಕ್ಕೆ ಏನಾಗಿದೆ ಅಂದ್ರೆ ಈ ಒಂದು ಕ್ಲೀನಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಸ್ವಲ್ಪ ನಮಗೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಹಾಕಿ ಅದೊಂದು ಪ್ರಾಬ್ಲಮ್ ಆಗಿದೆ. ಮತ್ತೆ ಮಿಕ್ಕಿದ್ದ ಮೂಲಭೂತ ಸವಲತ್ತುಗಳು ಎಲ್ಲವೂ ಕೂಡ ಸುಲಲಿತವಾಗಿದೆ. ಈಗ ಕಾಮಗಾರಿನೂ ಕೂಡ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಕಾಮಗಾರಿ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಈ ಒಂದು ನಗರದಲ್ಲಿ ರೇಷ್ಮೆ ನಗರ ಅಂತ ನಮ್ಗೆ ಏನು ಹೇಳ್ತಾ ಇದೀವಿ, ಇದರಲ್ಲಿ ಉತ್ತಮವಾದಂತಹ ಒಂದು ನಗರ. ಈ ಒಂದು ನಗರಕ್ಕೆ ಅನೇಕ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಕೆಂಗಲ್ ಹನುಮನ್ ಅಂತವರು, ಕುಮಾರಸ್ವಾಮಿ ಅಂತವರು, ದೇವೇಗೌಡರು ಇವರೆಲ್ಲ ಮುಖ್ಯಮಂತ್ರಿಯಾಗಿ 3 ಮುಖ್ಯಮಂತ್ರಿಗಳು ಕೊಟ್ಟಂತ ಈ ಒಂದು ರಾಮನಗರ ತಾಲೂಕು ಈಗ ನಮ್ಮ ನಗರಸಭೆಯಲ್ಲಿ ಈಗ 18% ಇರ್ಬೋದು, 22.7% ಅಲ್ಲಿ ಎಲ್ಲ ನಮ್ಮ ರಾಮನಗರ ಜಿಲ್ಲೆ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಯಾಕೆಂದ್ರೆ ಆ ಸವಲತ್ತನ್ನು ವಿನಿಯೋಗಿಸರಲ್ಲಿ ಒಂದು ಏನು ಸರ್ಕಾರದ ಮಾನದಂಡ ಇದೆ, ಆ ಮಾನದಂಡನ ಅಳತೆಯಾಗಿ ನಮ್ಮ ಈ ಒಂದು 22.7 ಅನ್ನ ಈ ದೀನ ದಲಿತರಿಗೆ ಮತ್ತು ಬಡವರಿಗೆ ಈ ಒಂದು ಸದುಪಯೋಗ ಪಡಿಸಲಿ ನಂಬರ್ 1 ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಈ ರಾಮನಗರ ತಾಲೂಕಿದೆ ಅಂತ ಹೇಳಕ್ಕೆ ಬರೀತಾ ಇದೆ. ನಮ್ಮ ನಗರಸಭೆ 31 ವಾರ್ಡ್ಗಳನ್ನು ಒಳಗೊಂಡು ಸುಮಾರು ಒಂದು ವಾರ್ಡ್ನಲ್ಲಿ 5,000 ಜನ ಅಂದ್ರೂ ಕೂಡ 1.5 ಲಕ್ಷ ಜನ ಬರ್ತಾ ಇದ್ದಾರೆ. ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆದ್ಮೇಲೆ ದಿನಕ್ಕೆ ಫ್ಲೋಟೇಷನ್ ಒಂದು 8 ರಿಂದ 10,000 ಜನ ಹೊರಗಡೆಯಿಂದ ಬಂದು ಹೊರಗಡೆ ಹೋಗ್ತಾ ಇರೋದ್ರಿಂದ ಈ ಒಂದು ನೀರಿನ ಸಮಸ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ, ನಮಗೇನು ಇವತ್ತು ರೇಕಾಡ್ನಹಳ್ಳಿಯಿಂದ ಕೊಡ್ತಾ ಇದ್ರೆ ಅದು 2ನೇ ಹಂತನ 43 ಕೋಟಿನ ಕೊಟ್ಟರೆ ಚನ್ನಪಟ್ಟಣ ಮತ್ತು ರಾಮನಗರಕ್ಕೆ ಮುಂದಿನ 20 ವರ್ಷಗಳ ಯೋಜನೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಾ ಇದೆ. ಮತ್ತೆ ಈ ಒಂದು ನಗರಕ್ಕೆ ಏನು ಇವತ್ತು ನಾವು ಮೂಲಭೂತ ಸೌಕರ್ಯಗಳಿಂದ ಕುಡಿಯುವ ನೀರು ಕೂಡ ಈ ಒಂದು ಪ್ರಾಬ್ಲಮ್ ಸ್ಟಾಪ್ ಆಗಿದೆ. ಮತ್ತೆ ಇನ್ನೊಂದು ಹೇಳಬೇಕು ಅಂದ್ರೆ ಕ್ಲೀನಿಂಗ್ ಇವತ್ತು ಬರೋದ್ರಿಂದ ಈ ಜನಗಳಿಗೆ ನಮ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಕೂಡ ಹೆಚ್ಚಿನ ರೀತಿಯಲ್ಲಿ ನಾವು ಸಿಬ್ಬಂದಿ ಬೇಕು ಅಂತ ಕೂಡ ನಾವು ಕೇಳ್ಬೋದು. ಈ ಒಂದು ರಾಮನಗರ ಜಿಲ್ಲೆಗೆ ಏನು ಅದೃಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಈಗಾಗಲೇ 5 ಜನ ಜಿಲ್ಲಾ ಮಂತ್ರಿಗಳಾಗಿದ್ದಾರೆ. ಒಬ್ರು ಕೂಡ ಇಲ್ಲಿ ಯಾರೋ 2 ತಿಂಗಳು 3 ತಿಂಗಳ ಮೇಲೆ ಯಾವ ಜಿಲ್ಲಾ ಒಂದು ಏನು ಇವತ್ತು ಉಸ್ತುವಾರಿ ಸಚಿವರು ಆಗ್ತಾರೆ, ಒಬ್ರು ಕೂಡ ಇದುವರೆಗೂ ಕೂಡ ಒಂದು 3 ತಿಂಗಳ ಮೇಲೆ ಒಬ್ರು ಇಲ್ಲ. ಅವರು ಕೊಟ್ಟಂತ ಆಶ್ವಾಸನೆ ಅವ್ರು ನೆರವೇರಿಸೊಳಗೆ ಈ ಆಗ್ಲೇ ಇನ್ನೊಂದು ಜಿಲ್ಲೆಗಾಲ ವರ್ಗಾಯಿಸಿರ್ತಾರೆ. ಈ ಒಂದು ರಾಮನಗರ ಜಿಲ್ಲೆಗೆ ಯಾವ ಒಂದು ಉಸ್ತುವಾರಿ ಸಚಿವರು ಕೂಡ ಯಾವುದೋ ಒಂದು ಪ್ರಮುಖವಾದಂತಹ ಬೆಳವಣಿಗೆ ಕೆಲಸವನ್ನು ಯಾವುದೂ ಕೂಡ ಮಾಡ್ತಾ ಇಲ್ಲ. ಇನ್ನು ಮುಂದಾದ್ರೂ ಬರುವ ಜಿಲ್ಲಾ ಉಸ್ತುವಾರಿ ಸಚಿವರು ದಯವಿಟ್ಟು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ರಾಮನಗರದ ಜಿಲ್ಲೆಗೆ ಅಭಿವೃದ್ಧಿಯತ್ತ ಪಥದತ್ತ ಕೈಗೊಡಬೇಕು. ನಮ್ಮ ಕುಮಾರಸ್ವಾಮಿ ನಿಂತಿದ್ದ ಕ್ರಮಗಳು ಎಲ್ಲರೂ ಕೂಡ ಮುಂದುವರಿಸಬೇಕು ಅಂತ ನಾನು ಈ ಮುಂದಿನ ಬರುವ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ನಮ್ಮ ನಗರಸಭೆಗೆ ಹಣದ ಕೊರತೆ ತುಂಬಾ ಇದೆ. ಯಾಕೆಂದ್ರೆ ಪ್ರತಿ ದಿನೇ ಜನಸಂಖ್ಯೆ ಹೆಚ್ಚುತ್ತಾ ಇದೆ. 31 ವಾರ್ಡಲ್ಲೂ ಕೂಡ ಮೂಲಭೂತ ಸೌಕರ್ಯಗಳು ಸಮಸ್ಯೆಗಳಾಗಿರೋದ್ರಿಂದ ವಿಶೇಷ ಅನುದಾನ ಮುಖ್ಯಮಂತ್ರಿ ಅನುದಾನ ಕೊಟ್ಟರೆ ಮಾತ್ರ ಈ ಒಂದು ರಾಮನಗರ ಜಿಲ್ಲೆಯ ಈ ಒಂದು ತಾಲೂಕಿನಲ್ಲಿ ನಗರ ವ್ಯಾಪ್ತಿಯಲ್ಲಿ ಒಂದು ಉತ್ತಮವಾದ ನಗರಸಭೆ ಮಾಡಕ್ಕೆ ಸಾಧ್ಯ ಮಾಡದೆ ದಯವಿಟ್ಟು UGD ಇರ್ಬೋದು, ಮತ್ತೆ ಈ ವಾಟರ್ ಸಪ್ಲೈ ಇರ್ಬೋದು, ಮತ್ತೆ ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಇದಕ್ಕೆಲ್ಲವೂ ಕೂಡ ನಮಗೆ ಮೂಲಭೂತ ಸೌಕರ್ಯಗಳಿಗೆ ಮತ್ತೆ ನಿಂತಿರುವಂತಹ ಎಲ್ಲಾ ಕಾಮಗಾರಿಗಳಿಗೆ ಅವರು ವಿಶೇಷ ಅನುದಾನ ಅಡಿಯಲ್ಲಿ ರಾಮನಗರಕ್ಕೆ ಈ ಒಂದು ಹಣನ ಬಿಡುಗಡೆ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ 31 ನಗರಸಭಾ ಏನು ವಾರ್ಡ್ಗಳಲ್ಲಿ ಈಗಾಗಲೇ 15 ರಿಂದ 16 ಕಡೆಗಳಲ್ಲಿ ಈ ಒಂದು ಪ್ರಾಥಮಿಕ ಆರೋಗ್ಯ
ಆಸ್ಪತ್ರೆಗಳಿದೆ ಮತ್ತು ರಾಮನಗರ ಜಿಲ್ಲಾ ಒಂದು ಆಸ್ಪತ್ರೆ ಇದೆ. ಅದೇನು ಕೂಡ ಮುಂದುವರ್ಸಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅದು ತುಂಬಾ ಹೀನ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ಅಲ್ಲಿನ ಎಲ್ಲಾ ಸಿಬ್ಬಂದಿ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಅವರಿಗೆ ಅಧಿಕಾರ ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಆದರೂ ಆ ನಗರಸಭೆನ ಆ ಒಂದು ಏನು ಇವತ್ತು ಡಿಸ್ಟಿಕ್ ಆಫೀಸ್ ಅಂತ ಏನು ಜಿಲ್ಲಾ ಆಸ್ಪತ್ರೆ ಅಂತ ಅಂತೀವಿ ಅದನ್ನ ಉನ್ನತ ದರ್ಜೆಗೆ ಏರಿಸಬೇಕು ಮತ್ತೆ ಅಲ್ಲಿ ಬರುವಂತ ಬಡವರಿಗೆ ಸೌಲಭ್ಯ ಸಿಗಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ದು ಕಷ್ಟ ನಡೀತಾ ಇದೆ. ಎಲ್ಲ ರೀಲರ್ಸ್ಗೆ ತೊಂದರೆ ಇದೆ. ಅವ್ರಿಗೆ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಬ್ಸಿಡಿ ಇನ್ನ ಗಂಟ ಏನೂ ಕೊಡ್ಲಿಲ್ಲ. ಸ್ವಲ್ಪ ಜನಕ್ಕೆ ಕೊಡ್ತಾ ಇದ್ದಾರೆ, ಸ್ವಲ್ಪ ಜನಕ್ಕೆ ಕೊಡ್ತಾ ಇಲ್ಲ. ರೇಸ್ ಮೇಲೆ ಮಾತ್ರ ಬಹಳ ತೊಂದರೆಯಿಂದ ಬದುಕ್ತಾ ಇದ್ದಾರೆ. ಅದಕ್ಕೇನಾದ್ರೂ ಸಬ್ಸಿಡಿ ಮಾಡಿ ಕೊಟ್ರೆ ನಮ್ಮ ರಾಮನಗರಕ್ಕೆ, ಕರ್ನಾಟಕಕ್ಕೆ ಬಹಳ ರೈತರಿಗೆ ಮತ್ತು ರೀಲರ್ಸ್ಗೆ, ವೀವರ್ಸ್ಗೆ 3 ಜನಕ್ಕೂ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ರೈತರಿಗೂ ಒಳ್ಳೇದಾಗ್ತದೆ, ರೀಲರ್ಸ್ಗೂ ಒಳ್ಳೇದಾಗ್ತದೆ, ವೀವರ್ಗೂ ಒಳ್ಳೇದಾಗ್ತದೆ ಅಂತ ನಾವು ಎಲ್ಲ ಬೇಡ್ತಾ ಇದ್ದೀವಿ. ಅಂದ್ರೆ ಇವ್ರು ಬಹಳ ಕಷ್ಟದಲ್ಲಿ ಇದ್ದಾರೆ. ರೀಲರ್ಸ್ಗಳು ಅವ್ರಿಗೆಲ್ಲ ರೈತರುಗಳು ಕಷ್ಟದಲ್ಲಿ ಇದ್ದಾರೆ. ಎಲ್ಲ ಅವಾಗ ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ. ಆ ಸ್ಟ್ರೈಕ್ ಏನು ಇನ್ನ ಗಂಟ ಅವರು ಪರಿಹಾರ ಮಾಡಲಿಲ್ಲ. ಇನ್ನು ಏನು ಒಳ್ಳೇದ್ ಮಾಡ್ತೀವಿ ಅಂತ ಹೇಳ್ತಾನೂ ಇಲ್ಲ, ಏನೂ ಇಲ್ಲ, ಹಂಗೇನೆ ಇದ್ದಾರೆ. ಮತ್ತು ನೆನ್ನೆ ಕೆಲಸಗಳೆಲ್ಲ ಆಗ್ತಾ ಹಂಗೆ ಉಳ್ತಾ ಇದೆ. ಇಲ್ಲಿ DC ಆಫೀಸ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಕೆಲಸನೇ ಆಗ್ತಾ ಇಲ್ಲ ಯಾವುದುವೆ. ಫರ್ನಿಚರ್ ತಂದು ಕೊಡ್ತೀನಿ 8 ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾರೆ, ಅದು ಫರ್ನಿಚರ್ ಬರಲಿಲ್ಲ. ಆಮೇಲೆ ಇದ್ರದ್ದು SP ಆಫೀಸ್, ಇದ್ರ ಆಫೀಸು ಕಂದಾಯ ಭವನ ಅದೂ ಇನ್ನ ಗಂಟ ಇದು ಆಗ್ಲಿಲ್ಲ, ಏನು ಕೆಲಸ ಅದುವೆ. ಪೊಲೀಸ್ ಭವನದ್ದು ಇನ್ನೂ ಕೆಲಸ ಏನೂ ಆಗ್ಲಿಲ್ಲ. ಬರೀ ಮಾಡ್ತೀನಿ ಅಂತಾನೆ ಹೇಳ್ತಾ ಇದಾರೆ, ಇನ್ನ ಗಂಟ ಯಾವುದನ್ನು ಕೆಲಸ ಮಾಡ್ತಾ ಇಲ್ಲ. ಇನ್ಮೇಲಾದ್ರೂ ಮುಂದಕ್ಕೆ ಮಾಡಬೇಕು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮಾಡ್ತೀನಿ ಅಂತ ಬಂದು ಉದ್ಘಾಟನೆ ಮಾಡಿದ್ರು. ಇನ್ನ ಗಂಟ ಉದ್ಘಾಟನೆ ಮಾಡಿ ಹೋಗಿದ್ದನ್ನ ಇನ್ನ ಗಂಟ ಏನು ಕೆಲಸ ಇಡಲಿಲ್ಲ. ಇದೆಲ್ಲ ನಮ್ಮ ತಾಲೂಕಿಗೆ ಒಳ್ಳೇದ್ ಮಾಡಿ ಕುಮಾರಸ್ವಾಮಿ ಎಲ್ಲ ಇದು ರಿಲೀಸ್ ಮಾಡಿದ್ದಾರೆ, ಎಲ್ಲ ಶಾಂಕ್ಷನ್ ಮಾಡಿದ್ದಾರೆ. ಇವ್ರು ಮಾಡಾಕೆ ಹಿಂದೆ ಮುಂದೆ ಹೇಳ್ತಾನೆ ಇರ್ತಾರೆ. ದಯವಿಟ್ಟು ಇದೆಲ್ಲ ಕೆಲಸ ಅವ್ರು ಏನೇನು ಶಾಂಕ್ಷನ್ ಮಾಡಿದ್ದಾರೆ, ಏನೇನು ಆರ್ಡರ್ ಮಾಡಿದ್ದಾರೆ, ಅವಾಗ ಇದೆ ಎಲ್ಲಾದ್ರೂ ಅದಾದ್ರೂ ಮಾಡಿ ನಮಗೆ ಒಂದ್ಸಕ್ಕೆ ಸಂತೋಷ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ.